ಆತ್ಮೀಯರೇ, SDMC ಸರ್ವೆ 2025-26 ಶಾಲಾ ಹಂತದ ಪ್ರಶ್ನಾವಳಿಯ ನಮೂದಿ ಶಿಕ್ಷಕರು ನಮೂದಿಸಿ ಸಲ್ಲಿಸಿದ ಮೇಲೆ CRP ಅವರು ತಮ್ಮ ಲಾಗಿನ್ನಲ್ಲಿ ಈ ಒಂದು SDMC ಸರ್ವೆಯನ್ನು ಯಾವ ರೀತಿ ಮೌಲ್ಯೀಕರಣ ಮಾಡಬೇಕಂತಕ್ಕಂಥದ್ದನ್ನು ಈಗ ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಓಪನ್ ಮಾಡಿಕೊಂಡು ನೀವು ಅಡ್ರೆಸ್ ಬಾರ್ನಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡ್ಕೊಳ್ಳಿ, ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ವಿದ್ಯಾವಾಹಿನಿ karnataka.gov.in ಮೊದಲೇ ಒಂದು ಸರ್ಚ್ ರಿಸಲ್ಟ್ಸ್ ಲಿಂಕ್ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಒಂದು ಶೋ ಆಗುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲಾಖೆಯ ಬಳಕೆದಾರರ ಯೂಸರ್ ID-ಯಲ್ಲಿ CRP ಮತ್ತು ನಿಮ್ಮ ಒಂದು CRC ಕೋಡ್ ಏನಿರ್ತದೆ CRP ಮತ್ತು ನಿಮ್ಮ CRC ಕೋಡ್ ಅದೇ ನಿಮ್ಮ ಯೂಸರ್ ID ಆಗಿರುತ್ತದೆ. ಪಾಸ್ವರ್ಡ್ನಲ್ಲಿ ನೀವು ವಿದ್ಯಾವಾಹಿನಿ ಪೋರ್ಟಲ್ಗೆ ಲಾಗಿನ್ ಆಗಲಿಕ್ಕೆ ಏನೊಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದೀರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಾಂದರೆ ಕಾಮನ್ ಆಗಿ ZEROPAPER 0 ಪೇಪರ್ ಅಂತಕ್ಕಂಥ ಪಾಸ್ವರ್ಡ್ ನೀವು ಹಾಕಿ ನಂತರ ಇಲ್ಲಿ ಸೆಕ್ಯೂರಿಟಿ ಕೋಡನ್ನು ಟೈಪ್ ಮಾಡಿ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಮತ್ತು ಪಾಸ್ವರ್ಡ್ ನಿಮಗೆ ರಿಸೆಟ್ ಆಗದಿದ್ದರೆ ಅಥವಾ ನಿಮಗೆ ಪಾಸ್ವರ್ಡನ್ನು ನೀವು ನಿಮ್ಮ ಪ್ರೋಗ್ರಾಮರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನಿಮಗೆ ಮಾಡ್ಯೂಲ್ಸ್ಗಳ ಒಂದು ಐಕಾನ್ಗಳು ಇಲ್ಲಿ ಶೋ ಆಗ್ತಿರತ್ತೆ. ವಿದ್ಯಾವಾಹಿನಿಯ ಒಂದು ಹೋಮ್ ಪೇಜ್ ಇದು. ಈ ಒಂದು ಮಾಡ್ಯೂಲ್ಸ್ಗಳ ಪೇಜಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ SDMC ಸರ್ವೆ 2000 ಇಲ್ಲಿ SDMC ಸಮೀಕ್ಷೆ SDMC ಸರ್ವೆ ಅಂತಕ್ಕಂಥ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ನಿಮಗೆ ಬರ್ತಕ್ಕಂಥ ಇಂಟರ್ಫೇಸ್ ಪೇಜಲ್ಲಿ ನೋಡಬಹುದು SDMC ಸರ್ವೆ ಅಂತ ಇದೆ. ಮೇಲ್ಗಡೆ ಮೆನುಗಳಿವೆ. ನಂತರ ಇಲ್ಲಿ ಮೆನುಗಳಲ್ಲಿ ಮುಖಪುಟ ಮಾಹಿತಿ ಡ್ಯಾಶ್ಬೋರ್ಡ್ ಇದೆ. ಮಾಹಿತಿ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಕ್ಕಂತಹ ಮೆನುಗಳಲ್ಲಿ ಕ್ಲಸ್ಟರ್ ಮೌಲ್ಯೀಕರಣ ಕ್ಲಿಕ್ ಮಾಡಿ ನಂತರ ನಿಮಗೆ SDMC ಸಮೀಕ್ಷೆಯನ್ನು ಮೌಲ್ಯೀಕರಿಸಲು ಶಾಲೆಯನ್ನು ಆಯ್ಕೆ ಮಾಡಿ ಬರುತ್ತದೆ. ಡಿಸ್ಟ್ರಿಕ್ಟ್ ಬ್ಲಾಕ್ ಕ್ಲಸ್ಟರ್ ನೇಮ್ ನೋಡಬಹುದಾಗಿರುತ್ತದೆ ಮತ್ತು ಲಿಸ್ಟ್ ಆಫ್ ಸ್ಕೂಲ್ಸ್ನಲ್ಲಿ ಪ್ರತಿಯೊಂದು ಸ್ಕೂಲ್ ಮುಂದೆ ಆಪ್ಷನ್ 1 ವ್ಯಾಲಿಡೇಟ್, ಆಪ್ಷನ್ 2 ಪ್ರೀಸ್ ಅಂತ ಇದೆ. ಶಾಲೆಯೊಂದರ ಆಪ್ಷನ್ 1 ಕಾಲಮ್ನಲ್ಲಿ ಬರ್ತಕ್ಕಂತಹ ವ್ಯಾಲಿಡೇಟ್ ಕ್ಲಿಕ್ ಮಾಡ್ತೇನೆ. ನಂತರ ಆ ಶಾಲೆಯ ಸಾಮಾನ್ಯ ಮಾಹಿತಿ ಸೆಕ್ಷನ್ 1 ತೆರೆದುಕೊಳ್ಳುತ್ತದೆ. ಈ ವಿಭಾಗದಲ್ಲಿ ಈ ಶಾಲೆಯವರು ಏನು ಎಂಟ್ರಿ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಪರಿಶೀಲಿಸಬೇಕು. ಪ್ರತಿಕ್ರಿಯೆಯಲ್ಲಿ ಇವರು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ನಮೂದಿಸಿರುವ ಮಾಹಿತಿ ಸರಿಯಾಗಿದ್ದರೆ ಪ್ರತಿಕ್ರಿಯೆಯಲ್ಲಿ ಸರಿಯಾಗಿದೆ ಅಂತ ಟೈಪ್ ಮಾಡಿ ಮತ್ತು ಇಲ್ಲಿ ಪ್ರತಿಕ್ರಿಯೆ ಗರಿಷ್ಠ 100 ಅಕ್ಷರಗಳನ್ನು ಮೀರಬಾರದು. ನಂತರ ನಿಖರತೆ ಆಯ್ಕೆ ಮಾಡಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಖರತೆ ಆಯ್ಕೆ ಮಾಡಿಯಲ್ಲಿ ನಿಮಗೆ 6 ಮಾನದಂಡಗಳು ಶೋ ಆಗುತ್ತವೆ. ಈ ಒಂದು ವಿಭಾಗಕ್ಕೆ ಈ ಶಾಲೆಯವರು ನಮೂದಿಸಿರುವ ಮಾಹಿತಿಗೆ ಸಂಬಂಧಿಸಿದಂತೆ ನಿಖರತೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಮಾನದಂಡಗಳಲ್ಲಿ ಇವರಿಗೆ ಅನ್ವಯವಾಗತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಸೇವ್ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಡೇಟಾವನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಪಾಪಲ್ಲಿ ನಿಮಗೆ ಶೋ ಆಗುತ್ತದೆ. ಕ್ಲೋಸ್ ಕ್ಲಿಕ್ ಮಾಡಿ ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಇದೇ ರೀತಿ ಈ ಒಂದು ಶಾಲೆಯವರು 12-13 ವಿಭಾಗಗಳಲ್ಲಿ ಯಾವ್ಯಾವ ಒಂದು ಡೀಟೇಲ್ಸನ್ನು ನಮೂದಿಸಿದ್ದಾರೆ. ಉದಾಹರಣೆಗೆ ಇಲ್ಲಿ 2ನೇ ಒಂದು ವಿಭಾಗ ಶಾಲೆಯ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆ ಈ ವಿಭಾಗದ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಈ ವಿಭಾಗದಲ್ಲಿ 2ನೇ ವಿಭಾಗದಲ್ಲಿ ಈ ಶಾಲೆಯವರು ನಮೂದಿಸಿರ್ತಕ್ಕಂಥ ಎಲ್ಲ ಮಾಹಿತಿ ನಿಮಗೆ ಶೋ ಆಗ್ತಿರುತ್ತೆ. ನೀವು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ಶಾಲೆಯವರು ನಮೂದಿಸಿರುವ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಬೇಕು ಮತ್ತು ಪ್ರತಿಕ್ರಿಯೆಯಲ್ಲಿ ಈ ಒಂದು ವಿಭಾಗಕ್ಕೆ ಸಂಬಂಧಿಸಿದಂತೆ ನಮೂದಿಸಿರುವ ಮಾಹಿತಿ ಸರಿ ಇರುವ ಬಗ್ಗೆ ಪ್ರತಿಕ್ರಿಯೆಯನ್ನು ಗರಿಷ್ಠ 100 ಅಕ್ಷರಗಳಲ್ಲಿ ಟೈಪ್ ಮಾಡಿ. ನಂತರ ನಿಖರತೆಯನ್ನು ಆಯ್ಕೆ ಮಾಡಿ ಡೌನ್ ಏರೋ ಮಾರ್ಕ್ ಕ್ಲಿಕ್ ಮಾಡಿ. ಇಲ್ಲಿ ನಿಖರತೆ ಈ ಒಂದು ಮಾಹಿತಿ ನಿಖರತೆಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಈ ಒಂದು ಮಾಹಿತಿಗೆ ಅಥವಾ ವಿಭಾಗಕ್ಕೆ ಸಂಬಂಧಿಸಿದಂತೆ ಅನ್ವಯ ಆಗ್ತಕ್ಕಂಥದ್ದನ್ನು ನೀವು ನಿಖರತೆ ಒಂದು ವಿಧವನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸೇವ್ ಕ್ಲಿಕ್ ಮಾಡಿ. ಎಲ್ಲ 13 ವಿಭಾಗಗಳ ಒಂದು ನಿಖರತೆಯನ್ನು ವ್ಯಾಲಿಡೇಷನ್ ಮಾಡಿದ ಮೇಲೆ ಮತ್ತೆ ಮೇಲ್ಗಡೆ ಇರತಕ್ಕಂಥ ಪಿನ್ಗಳಲ್ಲಿ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಲಸ್ಟರ್ ಮೌಲ್ಯೀಕರಣದ ಮೇಲೆ ಕ್ಲಿಕ್ ಮಾಡಿ ನಂತರ
SDMC ಸಮೀಕ್ಷೆಯನ್ನು ಮೌಲ್ಯೀಕರಿಸಲು ಶಾಲೆಯನ್ನು ಆಯ್ಕೆ ಮಾಡಿ ಪೇಜ್ ಬರುತ್ತದೆ. ಇದರಲ್ಲಿ ನೀವು ಯಾವ ಒಂದು ಶಾಲೆ ವ್ಯಾಲಿಡೇಷನ್ ಅನ್ನು ಮಾಡಿದಿರಿ ಅದರ ಮುಂದೆ ಇರತಕ್ಕಂತಹ ಪ್ರೀಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೀಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಏನು ವ್ಯಾಲಿಡೇಷನ್ ಮಾಡಿರ್ತೀರಿ ಆ ಒಂದು ಪೇಜ್ಗಳೆಲ್ಲ ಓಪನ್ ಆಗ್ತದೆ. ಮತ್ತು ನೋಡಿ, ವಿಭಾಗವಾರು CRC ತಂಡ ಭರ್ತಿ ಮಾಡಿದ ಮಾಹಿತಿಯ ಸಾರಾಂಶ ಅಂತ ಇರ್ತದೆ. ಸೊ ಇಲ್ಲಿ 13 ವಿಭಾಗಗಳಿರ್ತದೆ ಮತ್ತು ಅವುಗಳ ಒಂದು ಸ್ಟೇಟಸ್ಸು ಫೀಲ್ಡ್ ಅಂತ ಬಂದಿರುತ್ತದೆ, ದೃಢೀಕರಣ ಇರುತ್ತದೆ. ಆಮೇಲೆ ಈ ಮೇಲ್ಕಂಡ ಮಾಹಿತಿಯು ನೈಜತೆಯಿಂದ ಕೂಡಿದ್ದು 2024-25ನೇ ಶೈಕ್ಷಣಿಕ ಸಾಲಿಗೆ ಮಾತ್ರ ಸಂಬಂಧಿಸಿದೆ ಅಂತಕ್ಕಂಥದ್ದು ಇರ್ತದೆ. ಆಮೇಲೆ ಶಾಲೆ ಭೇಟಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಇರ್ತದೆ. ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡ ಮೇಲೆ ನೀವು ಅಪ್ಲೋಡ್ ಮಾಡಿದ ಫೋಟೋ ಇಲ್ಲಿ ಕೆಳಗಡೆ ಶೋ ಆಗ್ತಿರುತ್ತೆ. ನಂತರ ಸಲ್ಲಿಸು ಬ್ಲೂ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಸಲ್ಲಿಸುವುದಕ್ಕೆ ಮುಂಚೆ ಒಂದು ಸಲ ಏನು ಮಾಡಬೇಕು, ಪ್ರಿವ್ಯೂ ಮಾಡಬೇಕು. ಏಕೆಂದರೆ ಒಂದು ಸಲ ಡೇಟಾವನ್ನು ಸಬ್ಮಿಟ್ ಮಾಡಿದ ನಂತರ ಯಾವುದೇ ಮಾಡಿಫಿಕೇಷನ್ ಆಗಲಿ ಮಾರ್ಪಾಡು ಮಾಡಲು ಅವಕಾಶ ಇರುವುದಿಲ್ಲ. ಸೊ ಎಲ್ಲವನ್ನು ಚೆಕ್ ಮಾಡಿಕೊಂಡ ಮೇಲೆ ಈಗ ಸಲ್ಲಿಸು ಸಬ್ಮಿಟ್ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ದೃಢೀಕರಿಸಿ ಕನ್ಫರ್ಮ್ ಅಂತ CRP ಅವರ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಬಂದಂಥ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಸಲ್ಲಿಸು ಕ್ಲಿಕ್ ಮಾಡಿ. ಡೇಟಾವನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಪಾಪಲ್ಲಿ ನಿಮಗೆ ಬರ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ, ಕ್ಲಸ್ಟರ್ ಮೌಲ್ಯೀಕರಣದ ಮೇಲೆ ಕ್ಲಿಕ್ ಮಾಡಿ. ಈಗ SDMC ಸಮೀಕ್ಷೆಯನ್ನು ಮೌಲ್ಯೀಕರಿಸಲು ಶಾಲೆಯನ್ನು ಆಯ್ಕೆ ಮಾಡಿ ಲಿಸ್ಟ್ ಬರ್ತದೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಯಾವ ಒಂದು ಸ್ಕೂಲ್ನ ಮೌಲ್ಯೀಕರಣ ಮಾಡಿದ್ದೀರಿ, ವ್ಯಾಲಿಡೇಷನ್ ಮಾಡಿದ್ದೀರಿ, ಆ ಒಂದು ಶಾಲೆಯ ಒಂದು ಪ್ರೀಸ್ ಸ್ಟೇಟಸಲ್ಲಿ YS ಅಂತ ಬಂದಿರುತ್ತದೆ. ಪ್ರೀಸ್ ಡೇಟಲ್ಲಿ ನೀವು ಯಾವಾಗ ಒಂದು ಕ್ಲಸ್ಟರ್ ಮೌಲ್ಯೀಕರಣ ಮಾಡಿದ್ದೀರಿ ಇಲ್ಲಿ ಒಂದು ಪ್ರೀಸ್ ಮಾಡಿರ್ತಕ್ಕಂತಹ ಡೇಟ್ ಮೌಲ್ಯೀಕರಣ ಮಾಡಿ ಪ್ರೀಸ್ ಮಾಡಿರ್ತಕ್ಕಂತಹ ಡೇಟ್ ಇಲ್ಲಿ ಶೋ ಆಗ್ತಿರತ್ತೆ. ನಂತರ ಇದೇ ರೀತಿ ಉಳಿದ ಶಾಲೆಗಳ ಒಂದು ವ್ಯಾಲಿಡೇಷನ್ ಮಾಡಬೇಕು ಮತ್ತೆ ಪ್ರೀಸ್ ಮಾಡಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.